ಬೈಕ್ ರೈಡ್ ವೇಳೆ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಕೇಳಿಬಂದಿದೆ. ರ್ಯಾಪಿಡೋ ಬೈಕ್ ಚಾಲಕನಿಂದ ಅಸಭ್ಯವಾಗಿ ವರ್ತಿಸಲಾಗಿದೆ ಅನ್ನುವಂತ ಆರೋಪ ಇದೆ. ಪ್ರಯಾಣದ ವೇಳೆ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಬೈಕ್ ರೈಡ್ ಮಾಡ್ತಾ ಇದ್ದಂತ ಆ ಸವಾರ. ಯುವತಿ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ದಾನೆ ಅನ್ನುವಂತ ಆರೋಪ ಇದೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ರೈಡ್ ಉದ್ದಕ್ಕೂ ಯುವತಿ ಕೈಕಾಲುಗಳನ್ನ ಮುಟ್ಟಿದಂತ ಆರೋಪ ಇದೆ. ಬ್ಯಾಡ್ ಟಚ್ ಮಾಡಿದ್ದಾನೆ ಅಂತ. ಲೋಕೇಶ್ ಎಂಬ ರ್ಯಾಪಿಡೋ ಬೈಕ್ ಚಾಲಕನಿಂದ ಅಸಭ್ಯ ವರ್ತನೆ ಕಂಡುಬಂದಿದೆ. ವರ್ತನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಚಾಲಕನ ದುರ್ವರ್ತನೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾಳೆ ಯುವತಿ. ಬಳಿಕ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾಳೆ. ಈ ಯುವತಿ ಸ್ನೇಹಿತರಿಂದ ಬೈಕ್ ಚಾಲಕನಿಗೆ ತರಾಟೆ ತೆಗೆದುಕೊಂಡಿದ್ದು ಆಗಿದೆ. ನವೆಂಬರ್ 6ನೇ ತಾರೀಕು ನಡೆದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ರ್ಯಾಪಿಡೋ ಚಾಲಕ ಏನಿದ್ದಾನೆ ಈ ರೀತಿಯಾಗಿ ದುರ್ವರ್ತನೆ ತೋರಿದ್ದಾನೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ದಾಖಲಾಗಿದೆ. 6ನೇ ತಾರೀಕು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯುವತಿ ರೆಕಾರ್ಡ್ ಮಾಡಿರುವಂತ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ರ್ಯಾಪಿಡೋವನ್ನ ಯಾಕಾಗಿ ಬಳಸ್ತಾರೆ ಅಂತ ಅಂದ್ರೆ ಒಂದು ನಂಬಿಕೆ ಇರುತ್ತೆ. ಬೇಗವಾಗಿ ಹೋಗ್ತೀವಿ, ಜೊತೆಗೆ ಸಮಯ ಕಮ್ಮಿ ಇದ್ದಂಥ ಸಂದರ್ಭದಲ್ಲೂ ಹೋಗ್ಬೋದು ಅಂತೇಳಿ ಒಂದು ನಂಬಿಕೆ ಮೇಲೆ ಹೋಗ್ತಾರೆ ರ್ಯಾಪಿಡೋದಲ್ಲಿ. ಆದರೆ ನೋಡಿ ಆತ ದುರ್ವರ್ತನೆ ತೋರಿರೋದು. ಆಕೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಳೆ. ಆಕೆಯ ಕಾಲ್ ಮೇಲೆ ಕೈ ಇಡೋದಾಗ್ಲಿ, ಮಿಸ್ಬಿಹೇವ್ ಮಾಡುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮಾರ್ಕಿಂಗ್ನಲ್ಲಿ. ಹೀಗಾಗಿ ಆ ಯುವತಿ ಲೋಕೇಶ್ ಅನ್ನುವಂಥ ಬೈಕ್ ರೈಡರ್ ವಿರುದ್ಧ ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ರ್ಯಾಪಿಡೋವನ್ನು ಬಳಸ್ತಾರೆ. ಕಾರಣ ಆಟೋ ಬುಕ್ ಆಗೋದು ಲೇಟ್ ಆಗುತ್ತೆ, ರ್ಯಾಪಿಡೋ ಬೇಗ ಬುಕ್ ಆಗುತ್ತೆ, ಸಮಯನೂ ಕಡಿಮೆ ಹಿಡಿಯುತ್ತೆ ಅನ್ನುವಂಥ ಕಾರಣಕ್ಕೆ. ದುಡ್ಡು ಕೂಡ ಕಡಿಮೆನೆ, ಆಟೋ ಕಂಪೇರ್ ಮಾಡಿದ್ರೆ ಕಡಿಮೆ, ಹಾಗಾಗಿ ಹೋಗ್ತಾರೆ. ಯಾರೋ ಗೊತ್ತಿಲ್ಲದೆ ಇದ್ರೂ ಕೂಡ ಯಾಕೆ ಹೋಗ್ತಾರೆ ಅಂದರೆ ಒಂದು ನಂಬಿಕೆ, ಸರಿಯಾದ ಸ್ಥಳಕ್ಕೆ ತಲುಪಿಸ್ತಾರೆ, ಕೆಟ್ಟದಾಗಿ ವರ್ತಿಸಲ್ಲ ಅಂತ. ಬಟ್ ಇಂತಹ ಘಟನೆಗಳು ಅನೇಕ ಬಾರಿ ಬೆಳಕಿಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಯುವತಿಯರು ಎಚ್ಚರಿಕೆ ವಹಿಸಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗಾಗಲೇ ಈ ರೀತಿಯ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಆದರೆ ರ್ಯಾಪಿಡೋದವರು ಹೀಗೆ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಆತನ ವಿರುದ್ಧ ಹೆಂಗೆ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಈಗ ಕ್ರಮ ಜರುಗಿಸ್ತಿದ್ದಾರೆ, ತನಿಖೆ ಎಲ್ಲಿಗೆ ಬಂದಿದೆ? ಅದಕ್ಕೆ ಈಗಾಗಲೇ ಆರೋಪ ಮಾಡಿರುವಂತ ಯುವತಿ ದೂರನ್ನ ಕೊಟ್ಟರೆ ಕ್ರಮವನ್ನ ಜರುಗಿಸ್ತಾರೆ. ಒಂದು ವೇಳೆ ಆಕೆ ದೂರನ್ನ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕ್ರಮವನ್ನು ಕೂಡ ಜರುಗಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಇನ್ಸಿಡೆಂಟ್ ಆದ ಬಳಿಕ ಆಕೆ ವಿಡಿಯೋವನ್ನು ಮಾಡ್ಕೊಂಡಿರುತ್ತಂದು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ರ್ಯಾಪಿಡೋ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತ ಬೈಕ್ ಅನ್ನ ಚಾಲನೆ ಮಾಡುವಾಗ ಆಕೆಯ ಕೈಕಾಲನ್ನು ಮುಟ್ಟಿದಾನಂತೇಳಿ ಆಕೆ ಆರೋಪವನ್ನು ಮಾಡಿರುವಂತದ್ದು. ಆತ ರೈಡ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಕಾಲ್ ಮೇಲೆ ಕೈಯನ್ನ ಇಟ್ಕೊಂಡು ಗಾಡಿ ಓಡಿಸ್ತಾ ಇರೋದ್ರ ಬಗ್ಗೆ ಆಕೆ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಆತ ಬೇರೆ ಬೇರೆ ರೀತಿಯ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅಂತ ಆರೋಪವನ್ನು ಮಾಡಿರುವಂತದ್ದು. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಸದ್ಯ ಇನ್ಸಿಡೆಂಟ್ ಆದ ಬಳಿಕ ಅಲ್ಲಿ ಸ್ಥಳೀಯರು ಆಕೆಗೆ ಪರಿಚಯ ಇರುವಂತ ಅವರ ಸ್ನೇಹಿತರು ಕೂಡ ಆತನಿಗೆ ವಾರ್ನನ್ನ ಮಾಡಿ ಕಳ್ಸಿಕೊಟ್ಟಿರುವಂತದ್ದು. ಇಂತಹ ಕೃತ್ಯಗಳನ್ನು ಮಾಡಬಾರದು, ಮತ್ತೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ. ಅಂದ್ರೆ ರ್ಯಾಪಿಡೋ ಹೆಸರಿನಲ್ಲಿ ದುಡಿಲಿಕ್ಕೆ ಬರ್ತಿರೋ ಬಂದು ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು ಸರಿಯಲ್ಲ ಅಂತೇಳಿ ವಾರ್ನಿಂಗ್ ಅನ್ನ ಮಾಡಿರುವಂತದ್ದು.
ಸದ್ಯ ಈ ಬಗ್ಗೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗ್ತಿರೋ ಬೆನ್ನಲ್ಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ದೂರನ್ನ ಕೊಡ್ಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಈ ಸಂಬಂಧ ದೂರು ಸ್ವೀಕರಿಸಿರುವಂತ ಪೊಲೀಸರು FIR ಅನ್ನು ಮಾಡಿದ್ರೆ FIR ಅನ್ನು ಮಾಡಿಕೊಂಡು ಆರೋಪಿತ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ದುರಂತ ಹೇಳಿದ್ರೆ ನಿನ್ನೆಷ್ಟೇ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇನ್ನು ಡೆಲಿವರಿ ಬಾಯ್ಗಳ ಒಂದು ದುಷ್ಕೃತ್ಯಗಳು ಇಲ್ಲ ಅವರಿಂದ ಆಗ್ತಿದ್ದ ಕೆಲವರು ಮಾಡ್ತಿದ್ದಂತ ಅಸಭ್ಯ ವರ್ತನೆಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನಿತ್ತು. ಇದಕ್ಕೆ ಸಂಬಂಧಪಟ್ಟ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಕೂಡ ಸಾಕಷ್ಟು ಸೂಚನೆಗಳನ್ನು ಕೂಡ ಕೊಡ್ಲಾಗಿತ್ತು. ಅಂದ್ರೆ ಯಾರು ಈ ರೀತಿಯಾಗಿ ಕೆಲಸಕ್ಕೆ ಬರ್ತಾರೆ ಡೆಲಿವರಿ ಬಾಯ್ಗಳಾಗಿ, ಸೊ ಅವ್ರಿಗೂ ಕೂಡ ಇಂತಹ ದುಷ್ಕೃತ್ಯಗಳು ನಡೀತಿರುತ್ತೆ. ಅದೇ ರೀತಿಗೆ ಈಗ ರ್ಯಾಪಿಡೋ ಏನಿದೆ, ರ್ಯಾಪಿಡೋ ಸಂಸ್ಥೆ ಕೂಡ ಇಂತಹ ರ್ಯಾಪಿಡೋ ಕೆಲಸಕ್ಕೆ ಬರುವಂತವ್ರು ಯಾರಿರ್ತಾರೆ ಅವರ ಹಿನ್ನೆಲೆಯನ್ನು ಕೂಡ ಅವರು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಆ ರೀತಿಯಾಗಿ ಪರಿಶೀಲನೆ ಮಾಡ್ಕೊಳ್ಳದೆ ಯಾರೋ ಹಿನ್ನೆಲೆ ಸರಿ ಇಲ್ಲದೆ ಇದ್ದಂತವ್ರನ್ನ ತೆಗೆದುಕೊಂಡು ಇಂತಹ ದುಷ್ಕೃತ್ಯಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಸದ್ಯ ಈ ಬಗ್ಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಆತನ ವಿರುದ್ಧ ಕೂಡ ಸಾಕಷ್ಟು ಪೋಸ್ಟ್ಗಳು ಬರ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಪೊಲೀಸರು ಆತನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಪೊಲೀಸರ ಬಂಧನದ ಬಳಿಕ ಏನು ಆತ ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ನಡ್ಕೊಂಡಿದ್ದಾನೆ, ಇಂಟೆನ್ಷನ್ ಉದ್ದೇಶಪೂರ್ವಕವಾಗಿ ನಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.